ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟೆಂಟಾಗಿ ಹಾಗೆ ತುಂಬಾ ಈಸಿಯಾಗಿ ಆರೋಗ್ಯಕರವಾದಂಥ ರಾಗಿ ಕೇಕ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ರಾಗಿ ಕೇಕ್ಗೆ ಬೆಣ್ಣೆ, ತುಪ್ಪ, ಎಣ್ಣೆ ಏನೂ ಬೇಕಾಗಿಲ್ಲ. ಬರೀ ಮೂರು ಸಾಮಗ್ರಿಗಳಲ್ಲಿ ಈ ರಾಗಿ ಕೇಕನ್ನು ನಾವು ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಅಕ್ಕಪದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ರಾಗಿಯನ್ನು ನೀಟಾಗಿ ತೊಳೆದು ಒಂದು 7ರಿಂದ 8 ಸಲ ನೀಟಾಗಿ ತೊಳೆದು ಒಂದು ಅರ್ಧ ಗಂಟೆ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ. ಅರ್ಧ ಗಂಟೆ ನಂತರ ನಾನು ರಾಗಿ ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ನಾನು ರಾಗಿ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ರಾಗಿಯನ್ನು. ಹಾಗೆ ಇದಕ್ಕೆ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡು ಒಂದು 3 ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಮಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಕೇವಲ 3 ಸಾಮಗ್ರಿಗಳಿದ್ದರೆ ಈ ರಾಗಿ ಕೇಕ್ ರೆಡಿ ಆಗಿಬಿಡುತ್ತೆ. ಈ ಥರ ಒಂದು ಜರಡಿಯನ್ನು ತೊಗೊಂಡು ಸೋಸ್ಕೊಳ್ಳೋಣ. ಸೋಸೋದನ್ನು ತೊಗೊಂಡು ನೀಟಾಗಿ ಸೋಸ್ಕೊಂಡು ನೋಡಿ, ಫಿಲ್ಟ್ರ್ ಆಗಿದೆ. ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಹಸಿ ಕಾಯಿನೂ ಸ್ವಲ್ಪ ತರ್ತರಿಯಾಗಿರುತ್ತಲ್ಲ, ಹಾಗೆ ರಾಗಿ ಕೂಡ ತರ್ತರಿಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಿಮಗೆ ಇಷ್ಟು ಟೈಮ್ ಸಾಕಾಗಲ್ಲ ಅಂದರೆ ನೀವೊಂದು ಕಾಟನ್ ಬಟ್ಟೆಗೆ ಸೇರಿಸ್ಕೊಂಡು ಈ ಥರ ಸೋಸ್ಕೋಬೋದು. ಈಸಿಯಾಗಿ ಆಗಿಬಿಡುತ್ತೆ ಕಾಟನ್ ಬಟ್ಟೆ ಎಲ್ಲಾದರೆ. ನೋಡಿರಲ್ಲ, ಮತ್ತೆ ನಾನು ಇನ್ನೊಂದು ರೌಂಡು ಇದನ್ನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಒಂದು ಸಲ ಇದನ್ನು ನೀಟಾಗಿ ರುಬ್ಕೋಬೋದು. ಮೂರನೇ ಸಲ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೋಬೋದು. ನಾನು 2 ಸಲ ರುಬ್ಕೊಂಡಿದ್ದೀನಿ. ಮತ್ತೊಮ್ಮೆ ನಾನು ಒಂದು ಕಡಾಯಿಯಾಗಿ ಇನ್ನೊಂದು ಸಲ ಸೋಸ್ಕೊತಾ ಇದ್ದೀನಿ ಇದನ್ನು. ಏಕೆಂದರೆ ತುಂಬ ನೈಸಾಗಿದ್ದರೆ ಆವಾಗ ಕೇಕ್ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ನೋಡಿರಲ್ಲ, ಇವಾಗ ಈ ಕಡಾಯಿಯನ್ನು ನಾನು ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಬಿಸಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆಲ್ಲೂ ಇದು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕಾಗುತ್ತೆ. ಯಾಕೆಂದರೆ ಕೈ ಬಿಟ್ವಿ ಅಂದರೆ ನಮಗೆ ಗಂಟಾಗ್ಬಿಡುತ್ತೆ. ನೋಡಿರಲ್ಲ, ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾ ಇರಿ. ಸ್ವಲ್ಪ ಗಂಟು ಅನಿಸುತ್ತೆ, ಆದರೆ ಕೈ ಬಿಡಬೇಡಿ, ಹಂಗೇ ಮಿಕ್ಸ್ ಮಾಡ್ತಾಯಿರಿ, ಆವಾಗ ಸರಿ ಹೋಗುತ್ತೆ. ನೋಡಿರಲ್ಲ, ನನಗೆ ಒಂದು 1/2% ಬೆಂದಿದ ನಂತರ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು 1-2 ಚಮಚ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೆಲ್ಲ ಬದಲಾಗಿ ಇಲ್ಲಿ ಸಕ್ಕರೆ ಕೂಡ ಉಪಯೋಗಿಸ್ಬೋದು. ನೋಡಿರಲ್ಲ, ನನಗೆ ಕರೆಕ್ಟಾಗಿ ಒಂದು 15 ನಿಮಿಷಕ್ಕೆಲ್ಲ ರೆಡಿ ಆಗೋಯಿತು ರಾಗಿ ಕೇಕ್ ಮಾಡುವುದು ಹೇಗೆ ಅಂತ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ಇವಾಗ ನಾನೊಂದು ಬೌಲ್ಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಕೇಕ್ ಪ್ಯಾಟ್ರನ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಇದನ್ನು ಸೇರಿಸ್ಕೊಳ್ಳೋಣ. ನಿಮ್ಮ ಹತ್ರ ಮಾಮೂಲಿ ಕೇಕ್ ಪ್ಯಾಟ್ರನ್ ಇದ್ದಿದ್ರೆ ಕೇಕ್ ಬೌಲು ಅದಕ್ಕೆ ಕೂಡ ಸೇರಿಸ್ಕೋಬೋದು. ಆದರೆ ನಾನು ಒಂದು ಬೌಲ್ಗೆ ಡಿಸೈನಾಗಿ ಬರಲಿ ಅಂತ ಡಿಸೈನ್ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಸೇರಿಸ್ಕೊಂಡು ಮೇಲೆಗಡೆ ಎಲ್ಲ ನಿಮಗೆ ಯಾವ ಥರ ಬೇಕೋ ಆ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೈಸಾಗಿ. ನಿಮಗೆ ಡಿಸೈನ್ ಬೇಕಂದರೆ ಡಿಸೈನು ಕೂಡ ಈ ಟೈಮಲ್ಲಿ ಮಾಡ್ಕೋಬೋದು. ನೋಡಿದ್ರಲ್ಲ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟಾಗಿ ಒಂದು ಅರ್ಧ ಗಂಟೆ ತಣ್ಣಗಾಗೋದಕ್ಕೆ ಬಿಡೋಣ. ತುಂಬಾ ಬಿಸಿ ಇದೆ. ಕಂಪ್ಲೀಟಾಗಿ ಅರ್ಧ ಗಂಟೆ ತಣ್ಣಗಾಗಿದ್ದ ನಂತರ ನಾನು ಮುಟ್ಕೊಂಡು ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ ಒಂದು 1 ಅವರು. ನೋಡಲ್ಲ, ಒಂದು 1 ಅವರ್ ನಂತರ ನಾನು ಫುಲ್ಲು ಕೂಲಾಗಿಬಿಟ್ಟಿದೆ. ಹಾಗೆ ಎಷ್ಟು ಚೆನ್ನಾಗಿ ಎಡ್ಜಸ್ ಎಲ್ಲ ಬಿಟ್ಕೊಂಡಿದೆ ನೋಡಿ. ಇದು ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನಿದು ಒಂದು ಬಾಳೆ ಎಲೆ ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಒಂದು ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕ್ಕೊಂಬಿಟ್ಟು ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಮೇಲೆಗಡೆ ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಸಾಕು, ಬಂದುಬಿಡುತ್ತೆ. ಒಂದೊಂದು ಬಂದಿಲ್ಲ ಅಂದರೆ ನೋಡಿ, ಜಸ್ಟ್ ಈ ಥರ ಟ್ಯಾಪ್ ಮಾಡಿದ್ರೆ ಆರಾಮಾಗಿ ಅದಾಗದೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸು ಕೂಡ ಸೇರಿಸ್ಕೋಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಡೆಕೋರೇಷನ್ ಬೌಲ್ ತೊಗೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಕೂಡ, ಅದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ನಾನು ಮುಟ್ಕೊಂಡು ತೋರಿಸ್ತೀನಿ. ಇಲ್ಲಿ ಎಷ್ಟು ಸಾಫ್ಟಾಗಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ ಈ ರಾಗಿ ಕೇಕು. ನೀವು ಬಾದಾಮಿ ಅಂತಲೇ ಅಲ್ಲ, ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಕಟ್ ಮಾಡಿಬಿಟ್ಟು ಸೇರಿಸ್ಕೋಬೋದು ಕೇಕ್ ಮೇಲೆ. ನೋಡಿ, ತುಂಬಾ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗನಿಗಂತೂ ರಾಗಿದು ಏನಾದರೂ ಅವ್ನಿಗೆ ತುಂಬಾ ಇಷ್ಟ. ಹಾಗಾಗಿ ಅವನು ಕಟ್ ಮಾಡ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಮ್ಮಿ ಅಂತ ಹೇಳ್ತಾ ಇದ್ದ. ತುಂಬಾ ಚೆನ್ನಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.